ನೀವು ನಾಯಕರಾಗಿ ನಿಮ್ಮ ಜೊತೆ ನಾವಿರ್ತೇವೆ. ನೀವು ನಾಯಕರಾಗಲೇಬೇಕು. ಸಮುದಾಯ ಇವತ್ತು ನಾಯಕತ್ವದ ಕೊರತೆ ಎದುರಿಸ್ತಾ ಇದೆ. ಒಂದನೇ ಹಂತದ ನಾಯಕರು ಇಲ್ಲ, ಎರಡನೇ ಹಂತದ ನಾಯಕರನ್ನು ಸೃಷ್ಟಿ ಮಾಡಲಿಲ್ಲ. ಕೊನೆಯ ಪಕ್ಷ ಈಗಲಾದರೂ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನೀವು ನಾಯಕರಾಗಲೇಬೇಕು, ಅನಿವಾರ್ಯತೆ. ಸಮುದಾಯದಲ್ಲಿ ನಾಯಕತ್ವ ಕೊರತೆ ಇದೆ. 31 ಜಿಲ್ಲೆಯಲ್ಲೂ ನಾಯಕರಿಲ್ಲ, ರಾಜಕೀಯ ನಾಯಕರಿಲ್ಲ. ರಾಜಕೀಯದಲ್ಲಿ ನಾವು ಸ್ಥಾನಮಾನಗಳನ್ನು ಪಡಿಬೇಕು, ನಾವು ಟಿಕೆಟ್ಗಳನ್ನು ಕೇಳಬೇಕು ಅಂದ್ರೂ ಟಿಕೆಟ್ ಕೇಳೋದಕ್ಕೂ ನಮ್ಮಲ್ಲಿ ನಾಯಕರನ್ನು ಸೃಷ್ಟಿ ಮಾಡಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಬ್ಬೊಬ್ಬರು ನಾಯಕರನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಇವತ್ತು ಯಾವ ಜಿಲ್ಲೆಯಲ್ಲೂ ಸಹ ಸಮುದಾಯದ ಪರವಾಗಿ ಟಿಕೆಟ್ ಕೇಳೋದಿರ್ಬೋದು, ಸಮುದಾಯದ ವಿಚಾರಗಳನ್ನು ಕೇಳುವಂಥದ್ದನ್ನು ನಾವು ಸೃಷ್ಟಿನೇ ಮಾಡಿಲ್ಲ. ಇಂತಹ ಒಂದು ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ, ಆದರೆ ನಾವು ಇದೊಂದು ಸಣ್ಣ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಭಾನುವಾರ ದಾವಣಗೆರೆಯಲ್ಲಿ ನಡೆದಂತಹ ನೀವು ನಾಯಕರಾಗಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು. ಇದು ಮುಂದುವರೆದು ಈಗ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಮೇಬಿ ಫೆಬ್ರವರಿನಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳು ಅಂದರೆ ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಬೆಂಗಳೂರಿನ ಪಾಲಿಕೆ ಇರ್ಬೋದು, ಇಲ್ಲಿ ನೀವು ಯಾರ್ಯಾರು ಸ್ಪರ್ಧೆ ಮಾಡ್ತೀನಿ ಅನ್ನೋರು ಕುರುಬ ಸಮುದಾಯದ ವ್ಯಕ್ತಿಗಳು, ಏನು ಬೀದರ್ನಿಂದ ಚಾಮರಾಜನಗರದವರೆಗೂ ನೀವು ಯಾವ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೀರೋ ಆ ಪಕ್ಷದ ಕಾರ್ಯಕರ್ತರಾಗಿದ್ದರೆ ನಿಮ್ಮ ಸವಿವರಗಳನ್ನು, ನಿಮ್ಮ ಕಂಪ್ಲೀಟ್ ಬಯೋಡಾಟಾ ಅಂತ ನಾವೇನು ಹೇಳ್ತೀವಿ, ಬಯೋಡಾಟಾವನ್ನು ಒಂದು A4 ಶೀಟಲ್ಲಿ ನೀವು ಟೈಪ್ ಆದರೂ ಮಾಡಿಸಿ, ಕೈ ಬರಹದಲ್ಲಾದರೂ ಬರೆಸಿ. ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ವಿದ್ಯಾರ್ಹತೆ, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು, ಮತ್ತು ನಿಮ್ಮ ವಿಳಾಸ, ಪೋಸ್ಟಲ್ ವಿಳಾಸ, ಮತ್ತು ಇಮೇಲ್ ID, ಮೊಬೈಲ್ ನಂಬರು, ವಾಟ್ಸಾಪ್ ನಂಬರು ಎಲ್ಲವನ್ನು ನಮೂದಿಸಿ ಈ ಪಕ್ಷದೊಂದಿಗೆ ನಾನು ಕಾರ್ಯಕರ್ತನಾಗಿದ್ದೇನೆ, ಇಷ್ಟು ವರ್ಷದಿಂದ ಕಾರ್ಯಕರ್ತನಾಗಿದ್ದೇನೆ, ಅಥವಾ ಹಿಂದೆ ಇನ್ನೊಂದು ಪಕ್ಷದಲ್ಲಿ ನಾನು ಕಾರ್ಯಕರ್ತನಾಗಿದ್ದೆ ಅಂತಂದರೆ ಅದನ್ನೂ ಸಹ ಕಾರ್ಯಚಟುವಟಿಕೆಗಳು ಎಲ್ಲವನ್ನು ಸವಿಸ್ತಾರವಾಗಿ ಬರೆದು ನಾನು ಯಾಕೆ ರಾಜಕಾರಣಿ ಆಗಬೇಕು, ನಾನು ಯಾಕೆ ಜನಪ್ರತಿನಿಧಿ ಆಗಬೇಕು ಎಂಬ ವಿಚಾರವನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ನೀವು ಕೆಳಗಡೆ ಬರೆದು ನಿಮ್ಮ ಸಹಿ ಮಾಡಿ ನಾವು ಕೆಳಗಡೆ ಕಾಣಿಸಿರುವಂತಹ ವಿಳಾಸದಲ್ಲಿ 388/1 MG ರಸ್ತೆ, ದಾವಣಗೆರೆ 577001 ಈ ವಿಳಾಸಕ್ಕೆ ನೀವು ರಿಜಿಸ್ಟರ್ ಪೋಸ್ಟ್ ಮೂಲಕ ಮಾತ್ರ ಕಳಿಸ್ಕೊಡ್ಬೇಕು. ಇಮೇಲ್ ಮಾಡೋದು, ವಾಟ್ಸಪ್ ಮಾಡೋದು ಇವು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ರಿಜಿಸ್ಟರ್ ಪೋಸ್ಟ್ ಮೂಲಕ ಈ ವಿಳಾಸಕ್ಕೆ ಕಳಿಸ್ಕೊಡ್ಬೇಕು. ನವೆಂಬರ್ 15 ಒಳಗಡೆ ಕಳಿಸ್ಕೊಡ್ಬೇಕಾಗುತ್ತೆ. ನೀವು ಯಾರ್ಯಾರು ಕಳಿಸ್ಕೊಡ್ತೀರೋ ನೀವು ಎಲ್ಲವನ್ನು ಪರಿಶೀಲನೆ ಮಾಡಿ, ಎಲ್ಲ ಪರಿಶೀಲನೆ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಆಕಾಂಕ್ಷಿಗಳಿಗೆ ಅಂದರೆ ಅಭ್ಯರ್ಥಿಗಳಿಗೆ ನಾವು ಮೈಸೂರಿನಲ್ಲಿ ಒಂದು ದಿನದ ಒಂದು ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡ್ತಾಯಿದ್ರಿ. ಅದು 10 ಜನನಾದರೂ ಬರಲಿ, 20 ಜನನಾದರೂ ಕಳಿಸ್ಕೊಡ್ಲಿ, ಅಥವಾ 100 ಜನನಾದರೂ ಕಳಿಸ್ಕೊಡ್ಲಿ, ಒಂದು ತರಬೇತಿ ಕಾರ್ಯಾಗಾರ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿಕೊಂಡಿದ್ದೀವಿ. ಅದಾದ ನಂತರ ನಿಮ್ಮ ಪಕ್ಷಗಳ ರಾಜ್ಯಾಧ್ಯಕ್ಷರುಗಳನ್ನು ಭೇಟಿ ಮಾಡಿ, ನಿಮ್ಮ ಎಲ್ಲರನ್ನ ಜೊತೆಲೇ ಕರ್ಕೊಂಡೋಗಿ ಅವರನ್ನು ಭೇಟಿ ಮಾಡಿ, ಇವರು ನಮ್ಮ ಸಮುದಾಯದ ವ್ಯಕ್ತಿಗಳು, ಇವರು ರಾಜಕಾರಣಿಗಳು ಆಗ್ತಾ ಇದ್ದಾರೆ, ಇವರು ನಾಯಕರಾಗ್ತಾ ಇದ್ದಾರೆ, ಇವರು ನಿಮ್ಮ ಪಕ್ಷದೊಂದಿಗೆ ಚಟುವಟಿಕೆಗಳನ್ನು ಗುರುತಿಸ್ಕೊಂಡಿದ್ದಾರೆ, ಇವರು ಪಕ್ಷದ ಕಾರ್ಯಕರ್ತರು, ಇವರು ಈ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧೆ ಮಾಡೋಕ್ಕೆ ಬಯಸ್ತಾ ಇದ್ದಾರೆ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸಿ, ನಮ್ಮ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ಒಟ್ಟಾಗಿ ಹೋಗಿ ಅವರನ್ನು ಟಿಕೆಟ್ ಕೇಳುವಂಥದ್ದು, ಅವರಿಗೆ ಮನವಿಯನ್ನು ಕೊಡುವಂಥದ್ದು, ಅವರಿಗೆ ಒತ್ತಾಯವನ್ನು ಮಾಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ನವೆಂಬರ್ 15ನೇ ತಾರೀಕು ಒಳಗಡೆಗೆ ಕೆಳಗೆ ಕಾಣಿಸಿರುವಂತಹ ಈ ವಿಳಾಸಕ್ಕೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಮಾತ್ರ ಕಳಿಸ್ಬೇಕು. ಆರ್ಡಿನರಿ ಪೋಸ್ಟ್ ಕಳ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಮಿಸ್ ಆಗ್ಬೋದು. ನಾಳೆ ನನಗೆ ಬಂದಿಲ್ಲ ಅನ್ನೋ ರಿಜಿಸ್ಟರ್ ಪೋಸ್ಟ್ ಅಂತಂದರೆ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಈ ಕಾರಣಕ್ಕೋಸ್ಕರ ಹೇಳ್ತೇನೆ. ಜೊತೆಗೆ ಆ ಬಯೋಡಾಟಾ ಒಳಗಡೆಗೆ ನಿಮ್ಮ 3 ಪಾಸ್ಪೋರ್ಟ್ ಸೈಜ್ ಫೋಟೋಗಳಿರಬೇಕು. 3 ಪಾಸ್ಪೋರ್ಟ್ ಸೈಜ್ ಫೋಟೋಗಳಿರಬೇಕು. ಎಲ್ಲವನ್ನು ಸೇರಿಸಿ ಕಳಿಸಿಕೊಡಿ. ಯಾಕಂದರೆ ಇದು ಸಮುದಾಯಕ್ಕೆ ಅನಿವಾರ್ಯತೆ ಇದೆ. ಈಗ ನಾವು ಕಟ್ಟಲಿಲ್ಲ ಅಂತಂದರೆ ಮುಂದೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅನಿವಾರ್ಯತೆ ಈಗ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಕಂಪ್ಲೀಟ್ ಶೂನ್ಯದತ್ತ ಹೋಗ್ತಾ ಇದೆ. ಸಮುದಾಯದ ನಾಯಕರನ್ನು ಬೆಳೆಸುವಂತಹ ಕೆಲಸ ಮಾಡದೆ ನಮ್ಮ
ಏನು ಕುರುಬ ಸಮುದಾಯದ ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿನಲ್ಲಿ ಈಗ ಈ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಭಾನುವಾರ ನಡೆದಂತಹ ಈ ಪ್ರಾಮಾಣಿಕವಾದ ಒಂದು ಪ್ರಯತ್ನಕ್ಕೆ 98% ಸಕ್ಸಸ್ ಸಿಕ್ಕಿರುವಂಥದ್ದು. ಬಹುಶಃ ಆ ಕಾರ್ಯಕ್ರಮ 11ವರೆಗೆ ಏನು ಸಂಗೀತದ ಮೂಲಕ ಪ್ರಾರಂಭ ಮಾಡಿದ್ದು ಮಧ್ಯಾಹ್ನ 3 ಗಂಟೆ 40 ನಿಮಿಷದವರೆಗೆ 3 ಗಂಟೆ 40 ನಿಮಿಷದವರೆಗೆ ಚರ್ಚಾ ವಿಚಾರವಾಯಿತು. ಏನು ಯುವ ನಾಯಕರು ಯಲ್ಲಪ್ಪ ಹೆಗಡೆ ಇರ್ಬೋದು, ಗೋಪಾಲ್ ಇರ್ಬೋದು, ಮತ್ತು ಯಾರು JB ವಿನಯ್ ಕುಮಾರ್ ಇರ್ಬೋದು, ಮಲ್ಲಿಕಾರ್ಜುನ ಮದ್ರಿ ಅವರು ಇರ್ಬೋದು, ಪ್ರಸನ್ನ ಕುಮಾರ್ ಇರ್ಬೋದು, ಇವು ಭಾಳಷ್ಟು ಜನ, ಶರಣಪ್ಪ ಸಲ್ದಾಪುರ್ ಅವರು ಇರ್ಬೋದು, ಭಾಳಷ್ಟು ಸುವರ್ಣ ನಾಗರಾಳ್ ಅವರು ಇರ್ಬೋದು, ಭಾಳಷ್ಟು ಜನ ವಿಚಾರಗಳನ್ನು ಹಂಚಿಕೊಂಡ್ರು. ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದು ನಾಂದಿಯಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ಇದು ಸಕ್ಸಸ್ ಆಗಿದೆ. ಬಹುಶಃ ಇಂತಹ ಒಂದು ಕಾರ್ಯಕ್ರಮ ಕುರುಬರ ಇತಿಹಾಸದಲ್ಲೇ ನಡೆದಿಲ್ಲ. ಬೇರೆ ಸಮುದಾಯದಲ್ಲಿ ಈ ರೀತಿ ನಡೆದಿದೆಯಲ್ಲ ಗೊತ್ತಿಲ್ಲ, ಆದರೆ ಕುರುಬ ಸಮುದಾಯದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆದಿರಲಿಲ್ಲ, ಮುಂದೆ ನಡೆಯುತ್ತೆ ಅಲ್ಲ ಗೊತ್ತಿಲ್ಲ. ಆದರೆ ಇದೊಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಹಾಲುಮತ ಮಹಾಸಭಾದ ರುದ್ರಣ್ಣ ಗುಳ್ಗುಳಿಯವರ ಅಧ್ಯಕ್ಷತೆಯಲ್ಲಿ ಜಗದ್ಗುರುಗಳ ಆಶೀರ್ವಾದದೊಂದಿಗೆ, ಜಗದ್ಗುರುಗಳ ಮಾರ್ಗದರ್ಶನದೊಂದಿಗೆ ಈ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ. ಮುಂದಿನ ಹೆಜ್ಜೆ ಫಾಲೋ ಅಪ್. ಆ ಫಾಲೋ ಅಪ್ಪನ್ನು ನಾವು ನಿಮಗೆ ನವೆಂಬರ್ 15ನೇ ತಾರೀಕು ಒಳಗಡೆ ನೀವು ಏನು ನಿಮ್ಮ ಬಯೋಡೇಟಾಗಳನ್ನು ಕಳಿಸಿಕೊಟ್ರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಅಲ್ಲಿ ಕರೆಸ್ಕೊಳ್ತೇವೆ. ಅಲ್ಲಿ ಮತ್ತೊಮ್ಮೆ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಎಲ್ಲರಿಗೂ ನಾವು ಮಾಡುವುದು ಏನಪ್ಪ ಅಂತಂದರೆ, ನಾವು ನೇರವಾಗಿ ಹೇಳ್ತೀವಿ, ನಿಮ್ಮ ಬಗ್ಗೆ ನಾನು ವಿಡಿಯೋ ಮಾಡಿ ಕನಕ TVಯಲ್ಲಿ ಹಾಕೋದಲ್ಲ, ನಿಮಗೆ ಟ್ರೈನ್ ಅಪ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೀವೇ ನಿಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ನಿಮ್ಮ ಬಗ್ಗೆ ನೀವೇ ವಿಡಿಯೋವನ್ನು ಮಾಡಿ, ನೀವೇ ವಿಡಿಯೋಗಳನ್ನು ಎಡಿಟ್ ಮಾಡಿ, ನೀವೇ ಅಪ್ಲೋಡ್ ಮಾಡುವಂಥದ್ದು. ನೀವೇ ನಿಮ್ಮ ವಿಚಾರಗಳನ್ನು, ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನೂ ಮಾಡಿಕೊಂಡು, ಇದರ ಜೊತೆಗೆ ಮತ್ತೊಂದು ವಿಚಾರ, ಈ ಬಯೋಡಾಟಾ ಜೊತೆಗೆ ಮತ್ತೊಂದು ವಿಚಾರ ಅಂತಂದರೆ, ಆ ಕ್ಷೇತ್ರ ಒಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಕ್ಷೇತ್ರ ಆಗಿರ್ಬೋದು. ತಾಲೂಕ್ ಪಂಚಾಯಿತಿ ಕ್ಷೇತ್ರದಲ್ಲಿ ಎಷ್ಟು ಗ್ರಾಮ ಬರುತ್ತೆ ಅಂದರೆ, ನೀವು ಸ್ಪರ್ಧೆ ಮಾಡುವಂತಹ ಕ್ಷೇತ್ರದಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ, ಯಾವ ಗ್ರಾಮ ಪಂಚಾಯಿತಿ ಅಡಿನಲ್ಲಿ ಗ್ರಾಮಗಳು ಬರ್ತವೆ, ಆ ತಾಲೂಕ್ ಪಂಚಾಯಿತಿನಲ್ಲಿ ಎಷ್ಟು ಮತದಾರರಿದ್ದಾರೆ, ಎಷ್ಟು ಪುರುಷ ಮತದಾರರಿದ್ದಾರೆ, ಎಷ್ಟು ಮಹಿಳಾ ಮತದಾರರಿದ್ದಾರೆ, ಯಾವ್ಯಾವ ಸಮುದಾಯ ಆ ಕ್ಷೇತ್ರದಲ್ಲಿ ಬರುತ್ತೆ, ಹಾಲಿ ಇರುವಂತಹ, ಈಗಾಗಲೇ ಅವಧಿ ಮುಗಿದೋಗಿದ್ರು ಸಹ ಹಿಂದೆ ಇದ್ದಂತಹ ಯಾವ ಪಕ್ಷದ ಸದಸ್ಯರಿದ್ದರು, ಈ ಎಲ್ಲದರ ವಿಚಾರವನ್ನು ಸಹ ಒಂದು ಪೇಜ್ನಲ್ಲಿ ಬರೆಯಿರಿ. ಒಂದು ಪೇಜಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬರೆಯಿರಿ. ಇಲ್ಲಿ ಎರಡನ್ನೂ ಬರೆದು ನೀವು ನಮಗೆ ರಿಜಿಸ್ಟರ್ ಪೋಸ್ಟ್ ಮಾಡಬೇಕಾಗುತ್ತೆ. ಈ ಎಲ್ಲ ನಮ್ಮಲ್ಲಿ ಸಾಧ್ಯವಾಗುವಂತಹ ಎಲ್ಲ ವಿಧವಾದಂತಹ ತರಬೇತಿಗಳನ್ನು ಕೊಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಚುನಾವಣೆಗಳನ್ನು ಎದುರಿಸುವಂಥದ್ದು. ನೆನ್ನೆ ಒಬ್ಬರು ಸಭೆಯಲ್ಲಿ ಮಾತಾಡಿದ್ರು, ತುರುವೇಕೆರೆ ಅವರು, ಮಲ್ಲೇಶ್ ಅಂತೇಳಿ. ಅವರು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ, ಹಣ ಇಲ್ದೂ ಚುನಾವಣೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೆ ನಾನು ಅಂತ. ತುಂಬ ಚೆನ್ನಾಗಿತ್ತು. ಕೆಲವೊಂದು ವಿಚಾರಗಳನ್ನು ನಾವು ಹಂಚ್ಕೊಳ್ಬೇಕಾಗುತ್ತೆ. ಎಲ್ಲ ವಿಡಿಯೋಗಳನ್ನು ನಾವು ಕನಕ TVನಲ್ಲಿ ಹಾಕ್ತೇವೆ, ಎಡಿಟ್ ಮಾಡಿ ನಾವು ಹಾಕ್ತೇವೆ. ಖಂಡಿತವಾಗಲೂ ನೋಡಿ, ಸಮುದಾಯವನ್ನು ಕಟ್ಟುವಂಥ ಕೆಲಸಕ್ಕೆ ಹೋಗೋಣ. ಸಮುದಾಯದಲ್ಲಿರುವಂತಹ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಡು ಸಮುದಾಯದ ನಾಯಕರಾಗಿ ಬೆಳೀರಿ ಅಂತ ಹೇಳ್ತಾ ಇದ್ವಿ. ಇದರಲ್ಲಿ ನಮ್ಮ ಸ್ವಾರ್ಥ ಏನಪ್ಪ ಅಂತಂದರೆ, ಹಾಲುಮತ ಮಹಾಸಭಾದ ಸ್ವಾರ್ಥ ಏನಪ್ಪ ಅಂತಂದರೆ, ನಮ್ಮ ಸಮುದಾಯವು ಸಹ ಬೇರೆ ಸಮುದಾಯಗಳ ರೀತಿಯಲ್ಲಿ ಎತ್ತರಕ್ಕೆ ಬೆಳೆಯಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಅತಿ ಎತ್ತರಕ್ಕೆ ಬೆಳಿಬೇಕು ಅಂತ ಒಂದೇ ಒಂದು ಸ್ವಾರ್ಥ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಸಮುದಾಯ ಇವತ್ತು ಉನ್ನತಿಗೆ ಹೋಗಬೇಕು. ನಾವೇನು ದಿನ ಕೆಳಗಡೆ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲ ವಿಚಾರಗಳಲ್ಲೂ ಸಹ ಅದನ್ನು ನಮ್ಮ ಪ್ರಜ್ಞಾವಂತಿಕೆಯಿಂದ ಹೋಗಲಾಡಿಸಿ ನಾವು ಬೆಳೆಯುವಂತಹ ಕೆಲಸ ಆಗಬೇಕು, ಕಟ್ಟುವಂತಹ ಕೆಲಸ ಆಗಬೇಕು. ಆ ಕೆಲಸ ಹಾಲುಮತ ಮಹಾಸಭಾದ ರುದ್ರಣ್ಣ ಗುಳ್ಗುಳಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ. ಜೊತೆಗೆ ನಿಮ್ಮ ಕನಕ TVನೂ ಸಹ ನಿಮಗೆ ಸಹಕಾರ ಕೊಡ್ತಾ ಇದೆ. ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಿದೆ. ಈ ವಿಚಾರವನ್ನು ಸೂಕ್ಷ್ಮವಾಗಿ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧೆ ಮಾಡುವಂಥವರಿಗೆ ಇದೊಂದು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ. ನವೆಂಬರ್ 15ನೇ ತಾರೀಕು ಒಳಗಡೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿಕೊಡಿ. ನೀವು ಇಮೇಲ್ ಮಾಡೋದಾಗಲಿ, ನೀವು ವಾಟ್ಸಾಪಲ್ಲಿ ಕಳಿಸಿದ್ದೀನಿ ಅನ್ನೋದಾಗಲಿ, ಮತ್ತು ಫೇಸ್ಬುಕ್ಕಲ್ಲಿ ನಾನು ಇಲ್ಲಿ ಕಮೆಂಟಲ್ಲಿ ಬರ್ತೀನಿ, ನಾವು ಯಾವುದನ್ನು ಪರಿಗಣಿಸೋದಿಲ್ಲ. ನವೆಂಬರ್ 15ನೇ ತಾರೀಕವರೆಗೂ ಎಷ್ಟೇ ಅರ್ಜಿ ಬರುತ್ತೆ ಆ ಅರ್ಜಿಗಳನ್ನು ನಾವು ಪರಿಗಣಿಸ್ತೇವೆ.
ನಿಮಗೆ ಖುದ್ದಾಗಿ ಫೋನ್ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ಮೈಸೂರಿನಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೇವೆ. ಖಂಡಿತವಾಗಲೂ ನಿಮ್ಮ ವಿವರಗಳನ್ನು ಕಳಿಸಿಕೊಡಿ. ಬಂಧುಗಳೇ, ಶ್ರೀ ಕನಕ ಟಿವಿ ಸಮಾಜ ಕಟ್ಟುವಂತಹ ಕೆಲಸ ಮಾಡುತ್ತೆ. ಸಮಾಜದ ಜಾಗೃತಿ ಮತ್ತು ಸಂಘಟನೆಗೋಸ್ಕರ ನಿಮ್ಮ ಕನಕ ಟಿವಿ ಧ್ವನಿ ಎತ್ತುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.